ಗುಡ್ ಮಾರ್ನಿಂಗ್, ನಮಸ್ತೆ ಆ್ಯಂಡ್ ಸ್ವಾಗತ ನಿಮ್ಮೆಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ. ನಾನಿವತ್ತು ಬೆಳಗ್ಗೆ 9 ಗಂಟೆಗೆ ಎದ್ದೆ. ಸೊ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಮಾಡೋ ಟೈಮು. ಬ್ರೇಕ್ಫಾಸ್ಟ್ಗೆ ನಾನು ಓಟ್ ಮೀಲ್ನ ತಿಂತಾಯಿದ್ದೀನಿ. ಸೊ ಇನ್ನೂ ಅದನ್ನು ರೆಡಿ ಮಾಡಬೇಕು. ನಾನು ನಿಮಗೆ ಇವತ್ತು ಕ್ವಿಕ್ಕಾಗಿ ಓಟ್ ಮೀಲ್ನ ಹೆಂಗೆ ರೆಡಿ ಮಾಡಬೇಕು ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ಇವತ್ತು ನಾನು ಜಿಮ್ ಪ್ಲಸ್ ಎಲ್ಲನೂ ಕವರ್ ಮಾಡ್ಕೋತೀನಿ. ಇವತ್ತು ನಾನು ನಿನ್ನೆಯಿಂದ ಜಿಮ್ಗೆ ಹೋಗಿ ವಾಪಸ್ ಶುರು ಮಾಡಿದ್ದೀನಿ. ಸೊ ಇವತ್ತು ಲೋವರ್ ಬಾಡಿ ಟ್ರೈನ್ ಮಾಡಬೇಕು. ಇವಾಗ ಕ್ವಿಕ್ಕಾಗಿ ನಾನು ನನ್ನ ಓಟ್ ಮೀಲ್ ರೆಸಿಪಿನ ತೋರಿಸ್ತೀನಿ. ತುಂಬ ಜನಕ್ಕೆ ಓಟ್ಸ್ ತಿನ್ನೋಕ್ಕೆ ಬೇಜಾರಾಗುತ್ತೆ, ಯಾಕಂದರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ನನ್ನ ಓಟ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಹಾಗಾದರೆ ಬನ್ನಿ ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಓಟ್ಸ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲನೂ ತೋರಿಸ್ತೀನಿ. ಮೊದಲನೇದು ಓಟ್ಸ್. ನಾನು ಈ ಸಫೋಲಾದು ರೋಲ್ಡ್ ಇನ್ಸ್ಟಂಟ್ ಓಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಓಟ್ಸ್ ಬೇಕಾದರೂ ಯೂಸ್ ಮಾಡಿ. ಮತ್ತು ಇಲ್ಲೊಂದಿಷ್ಟು ಐಟಮ್ಸ್ನ ಇಟ್ಟಿದ್ದೀನಿ. ಮೊದಲನೇದು ಇಲ್ಲಿ ಒಂದು 6 ಬಾದಾಮನ್ನ ಪೀಸ್ ಮಾಡಿ ಹಾಕಿದ್ದೀನಿ. ಮತ್ತು 2 ಏಲಕ್ಕಿನ ಪುಡಿ ಮಾಡಿ ಹಾಕಿದ್ದೀನಿ. 1 ಬನಾನನ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ತುಪ್ಪ, ಜೇನುತುಪ್ಪ. ಅದಾದಮೇಲೆ 1/2 ಸ್ಕೂಪ್ ನ್ಯೂಟ್ರಾಬೇದು ಫ್ರೆಂಚ್ ವೆನಿಲಾ ಪೀ ಪ್ರೋಟೀನ್ನ ತೊಗೊಂಡಿದ್ದೀನಿ. ಬಿಕಾಸ್ ಸ್ವಲ್ಪ ಫ್ಲೇವರ್ಗೋಸ್ಕರ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದೇ ಥರದ ವೇ ಪ್ರೋಟೀನ್ ಅಥವಾ ಪೀ ಪ್ರೋಟೀನ್ ಇಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್ ದ್ಯಾಟ್. ಇವಾಗ ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಒಂದು ಬಟ್ಲಲ್ಲಿ 50 to 60 ಗ್ರಾಮ್ ಆಫ್ ಓಟ್ಸ್ನ ತೊಗೊಳ್ಳಿ. ಅದಕ್ಕೆ ಇವಾಗ ಬಿಸಿ ಹಾಲನ್ನು ಹಾಕಿ. ಹಾಲು ಎಷ್ಟು ಹಾಕಬೇಕು ಅಂದರೆ, ಓಟ್ಸ್ ಸ್ವಲ್ಪ ಮುಳುಗಬೇಕು. ಜಾಸ್ತಿ ಹಾಕಿದ್ರೆ ಮತ್ತೆ ಅದು ನೀರಾಗುತ್ತೆ, ಆವಾಗ ಓಟ್ಸ್ ಚೆನ್ನಾಗಿ ಟೇಸ್ಟ್ ಬರೋಲ್ಲ. ಸೊ ಸ್ವಲ್ಪ ಓಟ್ಸ್ ಮುಳುಗೋ ಥರ ಹಾಲನ್ನು ಹಾಕಿ. ಯಾಕಂದರೆ ನಾವು ಆಮೇಲೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದಾಗೂ ಅದು ಮತ್ತು ಜಾಸ್ತಿ ತಿಕ್ಕಾಗಬಾರ್ದು. ಸ್ವಲ್ಪ ಹಾಲು ಜಾಸ್ತಿ ಇರಲಿ. ಇವಾಗ ಓಟ್ಸ್ ಸ್ವಲ್ಪ ತಣ್ಣಗಾಗೋ ತನಕ ಕಾಯಬೇಕು. ಒಂದು 5 to 10 ಮಿನಿಟ್ಸ್ ಕಾದು ಅದಾದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಅದರೊಳಗೆ ಹಾಕಿ ಮಿಕ್ಸ್ ಮಾಡಿ ಜಸ್ಟ್ ಎಂಜಾಯ್ ದಿ ಓಟ್ ಮೀಲ್. 5 ನಿಮಿಷ ಮೇಲೆ ಆಯಿತು ಈ ಓಟ್ಸ್ನ ತಣ್ಣಗಾಗ್ಬಿಟ್ಟು. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ 1 by 1 ಇದಕ್ಕೆ ಆ್ಯಡ್ ಮಾಡ್ತಾ ಹೋಗೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಓಟ್ ಮೀಲ್ ರೆಡಿ ಆಗುತ್ತೆ. ನಮ್ಮ ಓಟ್ ಮೀಲ್ ರೆಡಿಯಾಗಿದೆ. ದಿಸ್ ಈಸ್ ಹೌ ಇಟ್ ಲುಕ್ಸ್. ಲೆಟ್ಸ್ ಹ್ಯಾವ್ ಅ ಟೇಸ್ಟ್. ಫಸ್ಟ್ ಟೈಮ್ ಯಾರು ಓಟ್ಸ್ನ ಟ್ರೈ ಮಾಡ್ತಾರೋ ಈ ರೆಸಿಪಿನ ಏನಾದರೂ ಫಾಲೋ ಮಾಡಿದ್ರೆ, ಈ ರೆಸಿಪಿನ ಏನಾದರೂ ಮಾಡ್ಕೊಂಡು ತಿಂದರೆ ದೇ ವಿಲ್ ಬಿಕಮ್ ಫ್ಯಾನ್ ಆಫ್ ಓಟ್ಸ್. ಸೊ ನೀವು ಒಂದ್ಸಲಿ ಟ್ರೈ ಮಾಡಿ, ಸಖತ್ತಾಗಿದೆ ಓಟ್ಸ್. ವೆಲ್ ಗೈಸ್, ರೆಡಿಯಾಗಿದ್ದೀನಿ. ಇವಾಗ ಜಿಮ್ ಕಡೆ ಹೊರಡಬೇಕು. ನಾನು ಆವಾಗಲೇ ಹೇಳ್ದಂಗೆ ನಾನು ನೆನ್ನೆಯಿಂದ ವಾಪಸ್ ಜಿಮ್ಗೆ ಹೋಗಿ ಶುರು ಮಾಡಿದ್ದೀನಿ. ಸೊ ನೆನ್ನೆ ಅಪ್ಪರ್ ಬಾಡಿ ಟ್ರೈನ್ ಮಾಡಿದೆ. ಇವತ್ತು ಲೋವರ್ ಬಾಡಿ ಫುಲ್ ಟ್ರೈನ್ ಮಾಡಬೇಕು. ಕ್ವಾಡ್ಸ್, ಹ್ಯಾಮ್ಸ್ಟ್ರಿಂಗ್, ಕಾಫ್ಸ್ ಎಲ್ಲನೂ ಟ್ರೈನ್ ಮಾಡಬೇಕು. ಸೊ ಡೈರೆಕ್ಟಾಗಿ ಜಿಮ್ಮಲ್ಲಿ ಸಿಗ್ತೀನಿ. ಜಿಮ್ಮಲ್ಲಿ ಜಾಸ್ತಿ ಮಾತಾಡೋಲ್ಲ, ಒಂದು ಕ್ವಿಕ್ ಎಡಿಟ್ನ ಹಾಕ್ತೀನಿ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ಡ್ ಆ್ಯಂಡ್ ಎಂಜಾಯ್ ದಿ ವಿಡಿಯೋ. ವರ್ಕೌಟ್ ಮುಗಿಸ್ಕೊಂಡು ಬಂದೆ. ರೇಟಿಂಗ್ಸ್ ಕೊಡೋಕೆ ಏನೂ ಇಲ್ಲ, ಬಿಕಾಸ್ ಆಲ್ಮೋಸ್ಟ್ ಎರಡು ತಿಂಗಳಿಂದ ಜಿಮ್ಮಿಗೆ ಹೋಗಿಲ್ಲ. ಸೊ ತುಂಬ ಸ್ಟ್ರೆಂತ್ ಲಾಸ್ ಆಗಿದೆ. ನಾನು ನನ್ನ PR ವೆಯ್ಟ್ನ ಹಾಫ್ಗೆ ರೆಡ್ಯೂಸ್ ಮಾಡಿ ವರ್ಕೌಟ್ನ ಮುಗಿಸ್ಕೊಂಡು ಬಂದಿದ್ದೀನಿ. ಬಿಕಾಸ್ ಮೊಮೆಂಟಮ್ ಸಿಗಬೇಕು ಅಲ್ವಾ, ಮಸಲ್ ಮೆಮರಿ ಕಿಕ್ಕಿನ್ ಆಗಬೇಕಲ್ವಾ. ಸೊ ವೆಯ್ಟ್ಸ್ನ ತುಂಬ ಕಡಿಮೆ ಹಾಕಿ ವರ್ಕೌಟ್ನ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ನೀವು ಕೂಡ ಅಷ್ಟೇ ಒಂದು ಒಳ್ಳೆ ಗ್ಯಾಪಿಂದ ವಾಪಸ್ ಬರ್ತಾ ಇದ್ದೀರಾ ಅಂದರೆ ಯಾವತ್ತೂ PRಸ್ನ ಹಿಟ್ ಮಾಡೋಕ್ಕೆ ಹೋಗಬೇಡಿ. ಇಂಜುರಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಫ್ರೆಶ್ ಅಪ್ ಆಗಿ ನನ್ನ ಪೋಸ್ಟ್ ವರ್ಕೌಟ್ ಮೀಲ್ ಏನು ಅಂತ ತೋರಿಸ್ತೀನಿ. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದಾಯಿತು. ಇಲ್ಲಿ ನನ್ನ ಪೋಸ್ಟ್ ವರ್ಕೌಟ್ ಮೀಲ್ ಇದೆ. ಇದರಲ್ಲಿ
4 ಓಲ್ ಎಗ್ಸ್ ಆಮ್ಲೆಟ್ ಮತ್ತು 4 ಬ್ರೆಡ್ ಸ್ಲೈಸಸ್ ಇದೆ. ಸೊ ನಾನು ಇದನ್ನು ಎಂಜಾಯ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವೀಡಿಯೋಗೆ ಇಷ್ಟೇ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿ ತನಕ ಟೇಕ್ ಕೇರ್.